ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ದು. ಲಿಂಗಾಯತರಿಗೂ ಅನ್ಯಾಯ ಆಗಬಾರ್ದು, ಬ್ರಾಹ್ಮಣರಿಗೂ ಅನ್ಯಾಯ ಆಗಬಾರ್ದು, ಒಕ್ಕಲಿಗರಿಗೂ ಅನ್ಯಾಯ ಆಗಬಾರ್ದು, ಜೈನಿಗೂ ಅನ್ಯಾಯ ಆಗಬಾರ್ದು, ಯಾವ ಜಾತಿಗೂ ಅನ್ಯಾಯ ಆಗಬಾರ್ದು. ಇದು ಸೋಷಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ. ನಿಮ್ಗೆ ಅರ್ಥ ಆಯ್ತಾ? ಸುಮ್ಮನೆ ಯಾವನ ಗೊತ್ತಿಲ್ಲೇನೆ ಏನೋ ಮಾತಾಡಕ್ ಹೋಗ್ಬೇಡ ನೀನು. ಸೋಷಿಯೋ ಎಕನಾಮಿಕ್ ಎಜುಕೇಶನಲ್ ಸರ್ವೆ. ಈಗ ಇವು ಸ್ವಾತಂತ್ರ್ಯ ಬಂದು 75 ವರ್ಷ, ಸಂವಿಧಾನ ಜಾರಿಯಾಗಿ 75 ವರ್ಷ ಆಯ್ತು. 75 ವರ್ಷದಲ್ಲೂ ಬಡವನಾಗೆ ಇರ್ಬೇಕಾ? ಸಮಾನತೆ ಬರ್ಬೇಕಲ್ಲ ಎಲ್ರಿಗೂ. ಇನ್ನು ಜಾತಿಗೆ ಅಂಟ್ಕೊಂಡೇ ಇರ್ಬೇಕಾ? ಎಜುಕೇಶನ್ ಸಿಕ್ಬೇಕಲ್ಲ ಬೇಡ? ಈಗ ಮುಸಲ್ಮಾನರಿಗೆ ಎಜುಕೇಶನ್ ಸಿಕ್ಬೇಕ ಬೇಡ? ಹಿಂದುಳಿದವರಿಗೆ ಬಡವರಿಗೆ, ಎಲ್ಲ ಜಾತಿ ಬಡವರು, ಒಂದ್ ಜಾತಿ ಅಂತಲ್ಲ, ಎಲ್ಲಾ ಜಾತಿಲಿ ಇರ್ತಕ್ಕಂಥ ಬಡವರಿಗೆ ಎಜುಕೇಶನ್ ಸಿಕ್ಬೇಕಾ ಬೇಡವಾ? ಮತ್ತೆ ಅವ್ರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬಬೇಕಾ ಬೇಡವಾ? ನನ್ಗೀಗ ನಾನು ಮೆರಿಟ್ ಮೇಲೆ ಮಾತಾಡಕ್ ಹೋಗಲ್ಲ. ನೆಕ್ಸ್ಟ್ ಕ್ಯಾಬಿನೆಟ್ ನಲ್ಲಿ ಮಾತಾಡ್ತೀನಿ. ಈಗ ಅಭಿಪ್ರಾಯ ಕೇಳಿದ್ದೀನಿ, ಅಷ್ಟು ಬರೀರಿ ಸಾಕು. ಅಭಿಪ್ರಾಯ ಕೇಳಿದ್ದೀನಿ, ಯಾರ್ದು ವಿರೋಧ ಇಲ್ಲ, ಯಾರು ಒಬ್ರಿಗೊಬ್ರಿಗೆ ಮಾತಾಡಿಲ್ಲ.